ಹಾಯ್ ಎಲ್ರಿಗೂ ನಮಸ್ತೆ. ಸಂಜೆ ಮಿನಿ ವ್ಲಾಗು 2 ತಿಂಗಳಾಯ್ತೇನೋ ಅಸಲು ಪಡ್ಡು ದೋಸೆ ಮಾಡ್ಕೊಂಡಿರಲಿಲ್ಲ. ಅಕ್ಕಿ ನೆನೆ ಹಾಕಿದ್ದೆ, ಜೀನಿಗೆ ಕಳಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ನೈಟ್ ಊಟಕ್ಕೆ ಸೇಮ್ ರೊಟೀನೇ. ಜೋಳದ ನುಚ್ಚಿನ ಅನ್ನ, ಮಜ್ಜಿಗೆ ಸಾರು, ಹಾಗೆ ಕಡಲೆಕಾಳು ಕಟ್ಟಿನ ಸಾರು ಮಾಡ್ತಿದ್ದೀನಿ. ಏನೇ ಕಾಳುಗಳನ್ನು ಮಾಡಿದರೆ ಅದರಲ್ಲಿ ಬರುವಂಥ ಕಟ್ಟನ್ನು ಸಾರು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಥರ ರಸಮ್ ಎಲ್ಲ ವೈಭೋಗ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಮಾಡಿಕೊಡ್ತಾನೆ ಇರ್ತೀನಿ. ಇನ್ನು ಈ ಥರ ಅಡುಗೆಗಳು ಕೆಲವೊಂದಿಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಇಷ್ಟ ಆಗಲ್ಲ. ಹೆಲ್ತ್ ಕಾನ್ಷಿಯಸ್ ಯಾರಿಗಿರುತ್ತೋ ಖಂಡಿತ ಈ ಥರ ಊಟಗಳನ್ನು ಅವರು ಇಷ್ಟಪಡ್ತಾರೆ. ನೈಟ್ ಊಟ ಒಂದು ಸ್ವಲ್ಪ ದಿನ ಅನ್ನನ ಬಿಟ್ಬಿಟ್ಟು ಈ ಥರ ಜೋಳದ ನುಚ್ಚಿನ ಅನ್ನ ಮಾಡ್ಕೊಂಡು ತಿಂದು ನೋಡಿ, ತುಂಬ ಅಂದರೆ ತುಂಬಾ ಬದಲಾವಣೆ ಆಗುತ್ತೆ ಲೈಫಲ್ಲಿ. ನಾನಿಲ್ಲಿ ಈ ಕಪ್ಪಲ್ಲಿ 2.5 ಕಪ್ಪಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ, ಯಾವ ಕಪ್ಪಲ್ಲಿ ನುಚ್ಚನ್ನ ತೊಗೊಳ್ತೀವೋ ಸೇಮ್ ಅದೇ ಕಪ್ಪಲ್ಲಿ 2.5 ಕಪ್ ನೀರನ್ನು ಹಾಕಿ, ಸ್ವಲ್ಪ ನೀರು ಹೆಚ್ಚಿಗಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಅನ್ನ ಕುದಿಯುತ್ತೆ, ಹರಳುತ್ತೆ ನೋಡಿ. ಕುದಿಯೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ. ಕೆಲವೊಂದ್ಸರಿ ಗಂಟಾಗುತ್ತೆ, ಹಾಗಾಗಿ ನಾನ್ ಸ್ಟಾಪ್ ಆಗಿ ನಾವು ಇದನ್ನು ಕಲಿಸ್ಕೋಬೇಕು. ಸೇಮ್ ಉಪ್ಪಿಟ್ಟೆಲ್ಲ ಹೇಗೆ ಮಾಡ್ತೀವೋ ಅದೇ ಥರನೇ. ಕೆಲವೊಬ್ಬರು ರೆಸಿಪಿ ಕೇಳಿದ್ರಿ, ಸೊ ಅವ್ರಿಗೋಸ್ಕರ ಇದನ್ನು ಶೇರ್ ಮಾಡ್ತಿದ್ದೀನಿ. ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಈ ಥರ ಅನ್ನ ರೆಡಿ ಆಗುತ್ತೆ. ಸೊ ಇನ್ನೊಂದು 2 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಅನ್ನ ಆಗೋಗುತ್ತೆ. ಖಂಡಿತ ಬದಲಾವಣೆ ಬೇಕು ಅಂದರೆ ಈ ಥರದ ಅಡುಗೆಗಳನ್ನು ಮಾಡ್ಕೊಂಡು ತಿಂದು ನೋಡಿ, ಎಷ್ಟೊಂದೆಲ್ಲ ವ್ಯತ್ಯಾಸಗಳನ್ನು ನೋಡ್ಕೋಬೋದು. ಸೊ ಮಕ್ಕಳಂತೂ ತುಂಬಾ ಹೆಲ್ದಿ ಆಗಿರ್ತಾರೆ. ಇಂಥದ್ದೇ ಮಗದಷ್ಟು ಹೆಲ್ದಿ ರೆಸಿಪಿಗಳು ಬೇಕು ಅಂದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.